ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಎಲ್ಲಾ ಕಡೆ ಎಸ್ಐಆರ್ ನದೇ ಸದ್ದು. ಎಲ್ರಿಗೂ ಇದು ಹೇಗೆ ಅಪ್ಡೇಟ್ ಮಾಡೋದು ಅನ್ನೋ ಚಿಂತೆ. ಆದರೆ ಟೆನ್ಷನ್ ಬೇಕಿಲ್ಲ. ಮೊಬೈಲ್ನಲ್ಲೇ ಕೆಲವು ನಿಮಿಷಗಳಲ್ಲಿ ಎಸ್ಐಆರ್ ಫಾರ್ಮ್ ಅನ್ನು ತುಂಬಬಹುದು. ಹೌದು, ಚುನಾವಣಾ ಆಯೋಗದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಎಸ್ಐಆರ್ 2026ರ ಪ್ರಕ್ರಿಯೆ ಈಗ ಆರಂಭವಾಗಿದೆ. ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸರಿಯಾಗಿ ದಾಖಲಾಗಿದೆ ಎಂದು ಪರಿಶೀಲಿಸುವುದು, ಅಗತ್ಯವಿದ್ದರೆ ವಿವರಗಳನ್ನು ದೃಢೀಕರಿಸುವುದು ಮತ್ತು ಹೊಸ ಮತದಾರರಿಗೆ ನೋಂದಣಿ ಸೇರಿದಂತೆ ಹಲವು ಸೇವೆಗಳು ಲಭ್ಯ ಇದೆ. ಈ ವಿಡಿಯೋದಲ್ಲಿ ಮೊಬೈಲ್ನಲ್ಲೇ ಎಸ್ಐಆರ್ ಫಾರ್ಮ್ ಹೇಗೆ ತುಂಬೋದು ಅನ್ನೋದನ್ನ ಒಂದೊಂದೇ ಹಂತವಾಗಿ ತೋರಿಸ್ತೀವಿ ನೋಡಿ. ಮೊದಲಿಗೆ ಈ ಎಸ್ಐಆರ್ ಅಂದ್ರೇನು ತಿಳಿದುಕೊಳ್ಳೋಣ ಬನ್ನಿ. ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಅಂದ್ರೆ ಮತದಾರರ ಪಟ್ಟಿಯನ್ನ ವಿಶೇಷವಾಗಿ ಪರಿಷ್ಕರಿಸೋದು. ಅರ್ಹ ನಾಗರಿಕರ ಹೆಸರು ಸರಿಯಾಗಿ ದಾಖಲಾಗಿರುವುದನ್ನು ಖಚಿತಪಡಿಸುವ ಚುನಾವಣಾ ಆಯೋಗದ ಅಭಿಯಾನ ಇದು. ಅದರ ಭಾಗವಾಗಿ BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ ನಿಮ್ಮ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಪರಿಶೀಲಿಸುತ್ತಾರೆ. ಜೊತೆಗೆ ಮೊಬೈಲ್ ಮೂಲಕ ಆನ್ಲೈನ್ನಲ್ಲೇ ನಾಗರಿಕರು ತಮ್ಮ ವಿವರವನ್ನು ಸಲ್ಲಿಸಬಹುದು. ಮೊಬೈಲ್ನಲ್ಲಿ ಫಾರ್ಮ್ ತುಂಬಲು ಏನ್ ಮಾಡಬೇಕು? ಫಾರ್ಮ್ ತುಂಬುವ ಮೊದಲು ಈ 4 ವಿಷಯಗಳನ್ನ ಸಿದ್ಧವಾಗಿಟ್ಟುಕೊಳ್ಳಿ. ಮೊಬೈಲ್ ಸಂಖ್ಯೆ, ಜನನ ಪ್ರಮಾಣ ಪತ್ರ, ಪಾಸ್ಪೋರ್ಟ್, SSLC ಅಂಕಪಟ್ಟಿ, ಸರ್ಕಾರಿ ಗುರುತಿನ ಚೀಟಿ ಅಥವಾ ಚುನಾವಣಾ ಆಯೋಗ ಸೂಚಿಸಿರುವ ಯಾವುದೇ ದಾಖಲೆಗಳು. ಇಷ್ಟಿದ್ರೆ ಫಾರ್ಮ್ ಅನ್ನು ಸಲ್ಲಿಸಬಹುದು. ಫಾರ್ಮ್ ಸಲ್ಲಿಕೆಯ ಸ್ಟೆಪ್ ಬೈ ಸ್ಟೆಪ್ ಪ್ರಕ್ರಿಯೆಯನ್ನ ಈಗ ತಿಳಿದುಕೊಳ್ಳೋಣ. ಸ್ಟೆಪ್ 1, ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಅಥವಾ ಯಾವುದೇ ಬ್ರೌಸರ್ ಅನ್ನು ತೆರೆಯಿರಿ. ನಂತರ ಎಲೆಕ್ಷನ್ ಕಮಿಷನ್ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅನ್ನು ಓಪನ್ ಮಾಡಿ, ಅಥವಾ ಎಸ್ನೆಟ್ ಮೊಬೈಲ್ ಆಪ್ ಅನ್ನು ಕೂಡ ಬಳಸಬಹುದು. ಇವೆರಡರಲ್ಲೂ ಎಸ್ಐಆರ್ ಸೇವೆ ಲಭ್ಯವಿದೆ. ಸ್ಟೆಪ್ 2, ವೆಬ್ಸೈಟ್ ತೆರೆದ ನಂತರ ನಿಮಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR 2026 ಎಂಬ ವಿಭಾಗ ಕಾಣಿಸುತ್ತೆ. ಅದರ ಕೆಳಗೆ ಫಿಲ್ ಎಮ್ಯುನರೇಷನ್ ಫಾರ್ಮ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಸ್ಟೆಪ್ 3, ಈಗ ಮೊಬೈಲ್ ನಂಬರ್ ಅನ್ನು ನಮೂದಿಸಿ, ಕ್ಯಾಪ್ಚಾ ಭರ್ತಿ ಮಾಡಿ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ಗೆ ಬರುವ OTP ಅನ್ನು ನಮೂದಿಸಿ. OTP ದೃಢೀಕರಣವಾದ ನಂತರ ನಿಮ್ಮ ಲಾಗಿನ್ ಪೂರ್ಣಗೊಳ್ಳುತ್ತೆ. ಈಗ ನಿಮ್ಮ ಲಾಗಿನ್ ಆಗಿದೆ. ಇದಾದ ನಂತರ ನಿಮ್ಮ ಮುಂದೆ ಎಮ್ಯುನರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಗಮನಿಸಿ, ಆನ್ಲೈನ್ ನಲ್ಲಿ ನಿಮ್ಮ ಎಸ್ಐಆರ್ ಫಾರ್ಮ್ ತುಂಬಲು ನಿಮ್ಮ ಮೊಬೈಲ್ ನಂಬರ್ ಮತ್ತು ವೋಟರ್ ID ನಂಬರ್ ಲಿಂಕ್ ಆಗಿರಲೇಬೇಕು. ಒಂದು ವೇಳೆ ಆಗಿಲ್ಲದಿದ್ದರೆ ಮೊದಲು ಲಿಂಕ್ ಮಾಡಿಕೊಳ್ಳಿ. ಈಗ ಈ ಫಾರ್ಮ್ ನಲ್ಲಿ ಕೇಳುವ ಮಾಹಿತಿಯನ್ನು ತುಂಬುವುದು ಹೇಗೆ ನೋಡೋಣ ಬನ್ನಿ. ಮೊದಲಿಗೆ ನಿಮ್ಮ ಮೂಲಭೂತ ಮಾಹಿತಿಯನ್ನು ಪರಿಶೀಲಿಸಿ. ಪೂರ್ಣ ಹೆಸರು, ತಂದೆ ಅಥವಾ ತಾಯಿಯ ಹೆಸರು, ಜನ್ಮ ದಿನಾಂಕ ಅಥವಾ ವಯಸ್ಸು, ಲಿಂಗ ಈ ವಿವರಗಳು ಈಗಾಗಲೇ ತೋರಿಸ್ತಾ ಇದ್ರೆ ಸರಿಯಾಗಿದೆಯೇ ಎಂದು ಮತ್ತೊಮ್ಮೆ ಪರಿಶೀಲಿಸಿ. ಯಾವುದೇ ತಪ್ಪಿದ್ರೆ ಅದನ್ನ ತಿದ್ದುಪಡಿ ಮಾಡಲು ಸಂಬಂಧಿತ ಆಯ್ಕೆಯನ್ನ ಬಳಸಿ. ಮುಂದೆ ನಿಮ್ಮ ವಿಳಾಸವನ್ನ ಪರಿಶೀಲಿಸಿ. ಮನೆ ಸಂಖ್ಯೆ, ರಸ್ತೆಯ ಹೆಸರು, ಗ್ರಾಮ ಅಥವಾ ನಗರ ಪಿನ್ ಕೋಡ್ ಎಲ್ಲವೂ ಸರಿಯಾಗಿದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ನೀವು ಈಗ ಬೇರೆ ಸ್ಥಳದಲ್ಲಿ ವಾಸಿಸ್ತಾ ಇದ್ರೆ ಅದನ್ನ ಸರಿಯಾಗಿ ನಮೂದಿಸಿ. ಯಾಕೆಂದ್ರೆ ನಿಮ್ಮ ಮತದಾರರ ಪಟ್ಟಿಯಲ್ಲಿ ಇದೇ ವಿಳಾಸ ದಾಖಲಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಗುರುತಿನ ದಾಖಲೆ ಅಥವಾ ಇತರೆ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಕೇಳಬಹುದು. ದಾಖಲೆಗಳನ್ನು ಅಪ್ಲೋಡ್ ಮಾಡುವಾಗ ಫೋಟೋ ಸ್ಪಷ್ಟವಾಗಿರಲಿ. ಮಸುಕಾದ ಅಥವಾ ಅರ್ಧ ಭಾಗ ಮಾತ್ರ ಕಾಣುವ ಚಿತ್ರಗಳನ್ನ ಬಳಸಬೇಡಿ. ಫೋಟೋ ಹಾಕೋದು ಕಡ್ಡಾಯವೇ ಅಥವಾ ಐಚ್ಛಿಕವೇ ಎಂಬುದನ್ನ ಪೋರ್ಟಲ್ನ ಸೂಚನೆಯಂತೆ ಅನುಸರಿಸಿ. ಫೋಟೋ ಹಾಕುವಾಗ ಮುಖ ಸ್ಪಷ್ಟವಾಗಿ ಕಾಣುವಂತೆ ಇರಲಿ. ಫಾರ್ಮ್ನ ಕೊನೆಯಲ್ಲಿ ನೀವು ನೀಡಿರುವ ಮಾಹಿತಿ ಸತ್ಯವಾಗಿದೆ ಎಂದು ಘೋಷಿಸುವ ವಿಭಾಗ ಇರುತ್ತೆ. ಅದನ್ನ ಓದಿ ಸಮ್ಮತಿ ನೀಡಿ. ಈಗ ಒಮ್ಮೆ ಸಂಪೂರ್ಣ ಫಾರ್ಮ್ ಅನ್ನ ಮತ್ತೊಮ್ಮೆ ಪರಿಶೀಲಿಸಿ. ಹೆಸರು, ವಿಳಾಸ, ಜನ್ಮ ದಿನಾಂಕ, ಮೊಬೈಲ್ ಸಂಖ್ಯೆ ಎಲ್ಲವೂ ಸರಿಯಾಗಿದೆಯೇ ಎಂಬುದನ್ನು ನೋಡಿ. ನಂತರ ಸಬ್ಮಿಟ್ ಬಟನ್ ಒತ್ತಿ. ಅರ್ಜಿಯನ್ನು ಸಲ್ಲಿಸಿದ ನಂತರ ಎಕ್ನಾಲೇಜ್ಮೆಂಟ್ ಅಥವಾ ರೆಫರೆನ್ಸ್ ನಂಬರ್ ಲಭ್ಯವಾಗಬಹುದು. ಅದರ ಸ್ಕ್ರೀನ್ಶಾಟ್ ತೆಗೆದು ಅಥವಾ ನೋಟ್ ಮಾಡಿ ಇಡಿ. ಭವಿಷ್ಯದಲ್ಲಿ ಅರ್ಜಿಯ ಸ್ಥಿತಿಯನ್ನು ಪರಿಶೀಲಿಸಲು ಅದು ಉಪಯೋಗವಾಗುತ್ತೆ. ಪ್ರಕ್ರಿಯೆ ಇಷ್ಟೇನಾ? ಖಂಡಿತ ಇಲ್ಲ. ಬಹಳ ಜನ ಇದೇ ಹಂತದಲ್ಲಿ ಕೆಲವು ಸಾಮಾನ್ಯ ತಪ್ಪುಗಳನ್ನು ಮಾಡ್ತಾರೆ. ಫಾರ್ಮ್ ಭರ್ತಿ ಮಾಡುವುದು ಸುಲಭ, ಆದರೆ ಸಣ್ಣ ಪುಟ್ಟ ತಪ್ಪುಗಳಿಂದ ನಿಮ್ಮ ಅರ್ಜಿ ವಿಳಂಬವಾಗಬಹುದು ಅಥವಾ ಹೆಚ್ಚುವರಿ ಮಾಹಿತಿ ಕೇಳುವ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಈ ತಪ್ಪುಗಳನ್ನು ತಪ್ಪಿಸುವುದು ಬಹಳ ಮುಖ್ಯವಾಗುತ್ತೆ. ಮೊದಲ ತಪ್ಪು, ಹೆಸರನ್ನ ಒಂದು ದಾಖಲೆಯಲ್ಲಿ ಒಂದು ರೀತಿಯಾಗಿ ಇನ್ನೊಂದು ದಾಖಲೆಯಲ್ಲಿ ಬೇರೆ ರೀತಿಯಾಗಿ ಬರೆಯುವುದು. ಸಾಧ್ಯವಾದಷ್ಟು ನಿಮ್ಮ ಅಧಿಕೃತ ದಾಖಲೆಗಳಲ್ಲಿ ಇರುವ ಹೆಸರನ್ನೇ ಬಳಸಿ. ಎರಡನೇ ತಪ್ಪು, ತಪ್ಪಾದ ಜನ್ಮ ದಿನಾಂಕ ನಮೂದಿಸುವುದು. ಜನ್ಮ ದಿನಾಂಕ ದಾಖಲಿಸುವಾಗ ಸಂಬಂಧಿತ ದಾಖಲೆಯಲ್ಲಿರುವ ಮಾಹಿತಿಯನ್ನೇ ನಮೂದಿಸಿ. ಮೂರನೇ ತಪ್ಪು, ವಿಳಾಸವನ್ನ ಅಪೂರ್ಣವಾಗಿ ಬರೆಯುವುದು. ಮನೆ ಸಂಖ್ಯೆ, ಗ್ರಾಮ, ವಾರ್ಡ್, ಪಿನ್ ಕೋಡ್ ಸಾಧ್ಯವಾದಷ್ಟು ಪೂರ್ಣ ಮಾಹಿತಿಯನ್ನು ನೀಡಿ. ನಾಲ್ಕನೇ ತಪ್ಪು, ಸ್ಪಷ್ಟವಲ್ಲದ ದಾಖಲೆಗಳನ್ನು ಅಪ್ಲೋಡ್ ಮಾಡುವುದು. ಮಸುಕಾದ, ಕತ್ತರಿಸಿದ ಅಥವಾ ಓದಲು ಸಾಧ್ಯವಾಗದ ದಾಖಲೆಗಳನ್ನು ಬಳಸಬೇಡಿ. ಐದನೇ ತಪ್ಪು, ಅರ್ಜಿಯನ್ನು ಸಲ್ಲಿಸಿದ ನಂತರ ರೆಫರೆನ್ಸ್ ನಂಬರ್ ಅನ್ನು ಉಳಿಸಿಕೊಳ್ಳದೆ ಬಿಡುವುದು. ಇದು ನಂತರ ಅರ್ಜಿಯ ಸ್ಥಿತಿ ಪರಿಶೀಲಿಸಲು ಅಗತ್ಯವಾಗಬಹುದು. ಫಾರ್ಮ್ ಸಲ್ಲಿಸಿದ ನಂತರವೂ ನೀವು ಮಾಡಬೇಕಾದ ಕೆಲವು ಪ್ರಮುಖ ಕೆಲಸಗಳಿದೆ. ಅವುಗಳೆಂದರೆ ಎಕ್ನಾಲೇಜ್ಮೆಂಟ್ ಅನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಅರ್ಜಿ ಸಲ್ಲಿಸಿದ ತಕ್ಷಣ ನಿಮಗೆ ರೆಫರೆನ್ಸ್ ನಂಬರ್ ಅಥವಾ ಎಕ್ನಾಲೇಜ್ಮೆಂಟ್ ಸಿಗಬಹುದು. ಅದರ ಸ್ಕ್ರೀನ್ಶಾಟ್ ತೆಗೆದು ಅಥವಾ ಬರೆದಿಟ್ಕೊಳ್ಳಿ. ಮುಂದೆ ಅರ್ಜಿಯ ಸ್ಥಿತಿಯನ್ನು ಪರಿಶೀಲಿಸಲು ಇದೇ ಉಪಯುಕ್ತವಾಗುತ್ತೆ. ಕರಡು ಮತದಾರ ಪಟ್ಟಿಯನ್ನು ಪರಿಶೀಲಿಸಿ. ಚುನಾವಣಾ ಆಯೋಗ ನಿಗದಿತ ದಿನಾಂಕದಂದು ಕರಡು ಮತದಾರ ಪಟ್ಟಿಯನ್ನು ಪ್ರಕಟಿಸುತ್ತದೆ.
ತೋರಿಸುತ್ತೆ. ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು, ವಿಳಾಸ ಮತ್ತು ಇತರ ವಿವರಗಳು ಸರಿಯಾಗಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಒಂದು ವೇಳೆ ಯಾವುದೇ ತಪ್ಪು ಕಂಡು ಬಂದರೆ ನಿಗದಿಪಡಿಸಿರುವ ಅವಧಿಯೊಳಗೆ ತಿದ್ದುಪಡಿ ಅಥವಾ ಆಕ್ಷೇಪಣೆಯನ್ನ ಸಲ್ಲಿಸಿ. ಅರ್ಜಿ ತಿರಸ್ಕೃತವಾದ್ರೆ ಏನ್ ಮಾಡಬೇಕು? ಒಂದ್ ವೇಳೆ ಯಾವುದೇ ಕಾರಣದಿಂದ ನಿಮ್ಮ ಅರ್ಜಿ ತಿರಸ್ಕೃತವಾದ್ರೆ ಗಾಬರಿಯಾಗುವ ಅಗತ್ಯವಿಲ್ಲ. ಚುನಾವಣಾ ಕಾನೂನಿನ ಅಡಿಯಲ್ಲಿ ಮೇಲ್ಮನವಿ ಸಲ್ಲಿಸುವ ಅವಕಾಶವಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಎಲೆಕ್ಷನ್ ರಿಜಿಸ್ಟ್ರೇಷನ್ ಆಫೀಸರ್ ಅಥವಾ ಜಿಲ್ಲಾ ಚುನಾವಣಾಧಿಕಾರಿ ಕಚೇರಿಯನ್ನ ಸಂಪರ್ಕಿಸಬಹುದು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನೀವು ಭಾಗವಹಿಸಿ ಮತ್ತು ನಿಮ್ಮ ಕುಟುಂಬದ ಸದಸ್ಯರು, ಸ್ನೇಹಿತರು ಮತ್ತು ನೆರೆಹೊರೆಯವರಿಗೂ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಶ್ವವಾಣಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.